ಬೆಂಗಳೂರು ನಗರ ಪಂಚಮಸಾಲಿ ಸಂಘದ ಅಧ್ಯಕ್ಷರಾದ ಆನಂದ್ ಬಿರಾದಾರ್ ಅವರ ನೇತೃತ್ವದಲ್ಲಿಂದು ರಾಜಾಜಿನಗರದ ರಾಷ್ಟ್ರೀಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಚೇರಿಯಲ್ಲಿ ತುರ್ತು ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ, ಹಾಲಿ ಬಿಜೆಪಿ ಪಕ್ಷದ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಪಾಟೀಲ್ ನಡಹಳ್ಳಿ ಅವರು ಪಂಚಮಸಾಲಿ ಸಮುದಾಯದ ಪ್ರಥಮ ಜಗದ್ಗುರುಗಳಾದ ಶ್ರೀ 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 ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಸ್ವಾಮೀಜಿ ಅವರ ಬಗ್ಗೆ ಉಡಾಪೆ ಹೇಳಿಕೆ ನೀಡಿ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿದ್ದಾರೆ. ಇದರಿಂದ ಸ್ವಾಮೀಜಿಗಳ ಲಕ್ಷಾಂತರ ಅನುಯಾಯಿಗಳಿಗೆ ಹಾಗೂ ಭಕ್ತರ ಮನಸ್ಸಿಗೆ ಘಾಸಿಯಾಗಿದ್ದು, ಕೂಡಲೇ ಎಸ್ ಪಾಟೀಲ್ ನಡಹಳ್ಳಿ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜದ ವತಿಯಿಂದ ಅವರ ರಾಜಕೀಯ ಜೀವನವನ್ನ ಶಾಶ್ವತವಾಗಿ ಎತ್ತಿಶ್ರೀ ಹಾಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ ಆನಂದ್ ಬಿರಾದಾರ್ ಅವರು, ಇಷ್ಟೊಂದು ಕೀಳು ಮಟ್ಟದ ಹೇಳಿಕೆ ನೀಡುವ ನಡಹಳ್ಳಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಾರೆ. ಜೊತೆಗೆ ಸ್ವಾಮೀಜಿ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ, ಅದಕ್ಕೆ ಈ ರೀತಿ ಮಾತನಾಡುತ್ತಿದ್ದಾರೆ. ಇನ್ನು ಈ ಹೇಳಿಕೆಯಿಂದ ಸಮಾಜದ ಜನರು ಜಾಗೃತರಾಗಿ ಅವರಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆನಂದ್ ಬಿರಾದಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರ ಪಂಚಮಸಾಲಿ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜು ಹೊಳ್ಳ, ಮುಖಂಡರಾದ ಕಾಂತೇಶ್ ತುಂಬಗಿ, ಮಲ್ಲನಗೌಡ ಪಾಟೀಲ್, ಗಿರಿಧರ್, ಅಮರೇಶ್ ಅವಟಿ, ದಾನಪ್ಪ ಗೌಡರ್, ಸದಾಶಿವ, ರವಿ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೊದಲನೇದಾಗಿ ಇವತ್ತು ತಮ್ಮನ್ನೆಲ್ಲ ಸುದ್ದಿಗೋಷ್ಠಿಯನ್ನ ಕರೆದಿರೋದ್ರ ಉದ್ದೇಶ ಏನಂದ್ರೆ, ಎರಡು ಮುಖ್ಯವಾದ ವಿಷಯಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ನಾನು ಪಂಚಮಸಾಲಿ ಕೂಡಲ ಸಂಗಮ ಪೀಠದ ಬೆಂಗಳೂರು ಮಹಾನಗರ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಎಲ್ಲ ಬೆಂಗಳೂರು ಮಹಾನಗರ ಮುಖಂಡರುಗಳು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ಸೊ ಆಗ್ಲೇ ಹೇಳಿದಂಗೆ ಎರಡು ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು. ಮೊದಲನೇದಾಗಿ, ಮೊನ್ನೆ ವಿಜಯಪುರದಲ್ಲಿ ಒಂದು ಎಸ್ ಪಾಟೀಲ್ ನಡಹಳ್ಳಿ ಅನ್ನೋರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು, ಪ್ರೆಸ್ ಮೀಟ್ ಅನ್ನು ಮಾಡಿದ್ರು. ಅದರಲ್ಲಿ ನಮ್ಮ ಸಮಾಜದ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಬಗ್ಗೆ ಅವರು ಕಮೆಂಟ್ ಮಾಡುವಂತ ಕೆಲಸ ಮಾಡಿದ್ರು. ಅವರು ಪಂಚಮಸಾಲಿ ಸಮಾಜದ ಬಗ್ಗೆ ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ, ಬೇರೆ ಲಿಂಗಾಯತ ಕಮ್ಯುನಿಟಿಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಅದರ ಬಗ್ಗೆ ಹೇಳಬೇಕಾದ್ರೆ, ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ನನ್ನ ಅಂದಾಜಲ್ಲಿ ತಿಳುವಳಿಕೆ ಪ್ರಾಬ್ಲಮ್ ಇದೆ ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತದೆ. ಕಾರಣ, ಪ್ರತಿಯೊಂದು ಕಮ್ಯುನಿಟಿಯವರು ಕೂಡ ಅವರವರ ಸಮಾಜಕ್ಕೆ ಅವರ ಜಗದ್ಗುರುಗಳನ್ನ, ಸ್ವಾಮೀಜಿಗಳನ್ನ ಮಾಡ್ಕೊಂಡಿದ್ದಾರೆ. ಅದೇ ಪ್ರಕಾರ ಪಂಚಮಸಾಲಿ ಸಮಾಜ ಕೂಡ ಬಸವಜಯ ಮೃತ್ಯುಂಜಯ ಸ್ವಾಮಿಗಳನ್ನ ನಮ್ಮ ಜಗದ್ಗುರುಗಳನ್ನಾಗಿ ಮಾಡ್ಕೊಂಡಿದೀವಿ. ನಮ್ಮ ಪೀಠ ಕೂಡಲ ಸಂಗಮದಲ್ಲಿದೆ. ಹೀಗಿರುವಾಗ ಒಂದು ಸಮಾಜಕ್ಕೆ ಜಗದ್ಗುರುಗಳಾಗಿರುವಂತವರು ಆ ಸಮಾಜದ ಒಳಿತಿಗೆ ಹೋರಾಡಬೇಕಾಗಿರೋದು ಅವ್ರ ಧರ್ಮ. ಅವರು ಆ ಕೆಲಸವನ್ನ ಅತ್ಯಂತ ಯಾವುದೇ ಸಮಾಜದಲ್ಲಿ ಆಗದೆ ಇರುವಂತ ಕ್ರಾಂತಿ ನಮ್ಮ ಸಮಾಜದಲ್ಲಿ ಆಗಿದೆ ಅನ್ನೋದಾದ್ರೆ ಅದು ಇವತ್ತಿನ ನಮ್ಮ ಬಸವಜಯ ಮೃತ್ಯುಂಜಯ ಜಗದ್ಗುರುಗಳ ಹೋರಾಟದ ಫಲ ಅನ್ನುವಂತ ಮಾತನ್ನು ನಾವು ಇವತ್ತು ಹೇಳ್ಬೋದು. ಇದು ನಮ್ಮ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ಆಗಿ ಬರ್ತಾ ಇಲ್ಲ. ಬಹುಶಃ ಅದು ಅವ್ರಿಗೆ ರಾಜಕೀಯವಾಗಿ ಇಫೆಕ್ಟ್ ಆಗ್ತಾ ಇದೆಯೇನೋ, ಆ ಕಾರಣಕ್ಕೆ ಅವರು ಆಗಾಗ ಸ್ವಾಮೀಜಿಗಳ ಮೇಲೆ ಕಮೆಂಟ್ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಅವರ ಹೇಳಿಕೆಯನ್ನ ಬೆಂಗಳೂರು ಪಂಚಮಸಾಲಿ ಪೀಠ ಮತ್ತು ನಮ್ಮ ಬೆಂಗಳೂರಿನ ಎಲ್ಲ ಮುಖಂಡರು ಇದನ್ನ ತೀವ್ರವಾಗಿ ಖಂಡಿಸ್ತೇವೆ. ಇಂಥ ಹೇಳಿಕೆಗಳನ್ನ ಬರುವಂತ ದಿನಗಳಲ್ಲಿ ಅವ್ರು ಕೊಟ್ಟಿದ್ದೇ ಆದ್ರೆ ಬರುವಂತ ದಿನಗಳಲ್ಲಿ ಅವರು ಅದರ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀವಿ. ನಮ್ಮ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು. ಅವರು ಬರ್ತಕ್ಕಂಥ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕೂಡ ನಮ್ಮ ಸಮಾಜದ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಾಗಿದೆ ಅನ್ನುವಂಥದ್ದನ್ನ ಬಹುಶಃ ಅವ್ರು ಮರ್ತಿರ್ಬೇಕು. ನಮ್ಮ ಗುರುಗಳ ಬಗ್ಗೆ ಹಗುರವಾಗಿ ಮಾತಾಡಿದ್ದೇ ಆದ್ರೆ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀವಿ. ಎರಡನೇ ವಿಷಯ, ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ. ತಮಗೆಲ್ರಿಗೂ ಗೊತ್ತಿದ್ದಂತೆ ಇವತ್ತಿನ ರಾಜ್ಯ ಸರ್ಕಾರ ಬೆಳಗಾವಿಯಲ್ಲಿ ಅಧಿವೇಶನ ನಡೀಬೇಕಿದ್ರೆ 1 ವಾರ ಸಮಯವನ್ನು ತಗೊಂಡು ಅಷ್ಟರಲ್ಲಿ
ನಿಮ್ಮ 2A ಮೀಸಲಾತಿ ಬಗ್ಗೆ ನಮ್ಮ ಕ್ಲಾರಿಟಿ ಏನು, ಕನ್ಫರ್ಮೇಶನ್ ಏನು ಅನ್ನೋದನ್ನ ಕೊಡ್ತೀವಿ, ನೀವು ಹೋರಾಟವನ್ನ ಮಾಡಬೇಡ್ರಿ ಅನ್ನುವಂತ ಮಾತನ್ನ ಹೇಳಿದ್ರು. ನಾವು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿ ಅವತ್ತು ನಮ್ಮ ಮನವಿಯನ್ನ ಮತ್ತೆ ಸಲ್ಲಿಸಿ ಮುಂದಿನ ನಿರ್ಧಾರದ ಬಗ್ಗೆ ಅವರು ಕೊಟ್ಟಿರುವಂತಹ ಗಡುವಿನವರೆಗೆ ಕಾಯಬೇಕು ಅಂತ ಆಯ್ತು. ಅದಾದ್ಮೇಲೆ ನಮ್ಮ ಗುರುಗಳು ಸ್ವ ಇಚ್ಛೆಯಿಂದ ಮತ್ತೆ 20 ದಿನಗಳ ಜನವರಿ 20ನೇ ತಾರೀಕಿನವರೆಗಿನ ಗಡುವನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ರಾಜ್ಯ ಸರ್ಕಾರ ತಮ್ಮ ನಿಲುವು ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. 2A ಮೀಸಲಾತಿ ಬಗ್ಗೆ, OBC ಹೋರಾಟದ ಬಗ್ಗೆ ತಮ್ಮ ಗಟ್ಟಿಮುಟ್ಟಾದ ನಿಲುವು ಏನು ಅನ್ನೋದನ್ನ ಹೇಳಬೇಕು ಅನ್ನುವಂತ ಮಾತನ್ನ ನಾವು ಹೇಳಿದ್ದೀವಿ.